ಗೂಳೂರು ನಿಡಮಾಂಬಿಡಿ ಮಠದವರು ಬಂದು ಆಕ್ರಮಣ ಮಾಡಿ ಅದನ್ನು ಕಬಳಿಸುವಂಥ ವ್ಯವಸ್ಥಿತ ಹುನ್ನಾರವನ್ನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಸೊಕ್ಕಾಮ ಹೇಗೆ ಉದ್ದಟತನ ಮಾಡ್ತಾ ಇದ್ದಾರೆ, ದೇವಸ್ಥಾನ ಮುಟ್ತಾರೆ. ದೇವಸ್ಥಾನಗಳಿರ್ಬೋದು, ಗದ್ದಿಗೆಗಳಿರ್ಬೋದು, ಅದು ಮುಜರಾಯಿ ಇಲಾಖೆಗೆ ಒಳಪಡುವುದಿಲ್ಲ. ಅದು ಸಂಪೂರ್ಣವಾಗಿ ಮಠದ ಆಸ್ತಿ ಅಂತ ಕ್ಲಿಯರ್ ಕಟ್ ಸುಪ್ರೀಂ ಕೋರ್ಟ್ ಆದೇಶ. ವೀಕ್ಷಕರೇ, ಕೆಲ ದಿನಗಳ ಹಿಂದೆಯಷ್ಟೇ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಮಾಡಿದ್ದಂತಹ ಆರೋಪಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನು ವೀರಶೈವ ಮಹಾಸಭಾ ಮಾಡಿತು. ಚಿಕ್ಕಬಳ್ಳಾಪುರ ನಗರದ ವಾಪಾಸಂದ್ರದಲ್ಲಿರುವ ನಿಡುಮಾಮಿಡಿ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಮಹಾಸಭಾ ಪದಾಧಿಕಾರಿಗಳು ಮಾತನಾಡಿದರು. ಅಲ್ಲದೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ, ಈವರೆಗೂ ಸ್ವಾಮೀಜಿ ಮತ್ತು ಸಮುದಾಯದ ನಡುವೆ ಗೊಂದಲವಿತ್ತು, ಆದರೆ ಇದೀಗ ಸ್ವಾಮೀಜಿ ಸರಿ ಹೋಗಿದ್ದಾರೆ ಎಂದು ಹೇಳುವ ಮೂಲಕ ವೀರಶೈವ ಸಮುದಾಯ ಮತ್ತು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿಗಳ ನಡುವಿನ ಗೊಂದಲಗಳನ್ನು ಒಪ್ಪಿಕೊಂಡರು. ಇನ್ನು ವೀರಶೈವ ಮಹಾಸಭಾ ಪದಾಧಿಕಾರಿಗಳು ನಿಡುಮಾಮಿಡಿ ಮಠ ವೀರಶೈವ ಸಮಾಜಕ್ಕೆ ಸೇರಿದ ಮಠ ಎಂದು ಹೇಳುವ ಮೂಲಕ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿದ್ದು ವಿಶೇಷವಾಗಿದೆ. ಪ್ರಸ್ತುತ ವಾಪಾಸಂದ್ರದ ವಿವಾದಿತ ಜಾಗ ಮಠಕ್ಕೆ ಸೇರಿದ್ದು, ಅದಕ್ಕೆ ಈಗ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟದ ಮೂಲಕ ಎಲ್ಲವನ್ನೂ ಸರಿಪಡಿಸಲಾಗುವುದು. ಮಠದ ಆಸ್ತಿಯನ್ನು ಉಳಿಸಿ ಸಮಾಜದ ಒಳಿತಿಗಾಗಿ ಬಳಕೆ ಮಾಡಲಾಗುವುದು ಎಂದು ಮುಖಂಡರು ಹೇಳಿದರು. ನಿಮಗೂ ಗೊತ್ತಾಗಿದೆ, ನಾವೆಷ್ಟು ದಿನ ನೋಡ್ಕೊಂಡು ಸುಮ್ಮನೆ ಇರಕ್ಕೆ ಸಾಧ್ಯ? ಇಷ್ಟು ದಿನ ಯಾಕೆ ಸಮುದಾಯದವರು ಸ್ವಾಮೀಜಿ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ರು? ಜಾತ್ಯತೀತವಾಗಿ ಯಾರು ಬಂದರು? ಇವತ್ತು ನಾವು ಬಂದಿದ್ದೀವಿ. ಬಹುಶಃ ಆಚರಣೆ ಧರ್ಮದಲ್ಲಿ ನಮ್ಮದು ಆಚರಣೆ ಇಲ್ಲಿರೋದು. ನಾವು ವೀರಶೈವ ಲಿಂಗಾಯತ ಧರ್ಮ ಕರಡಿಗೆಯನ್ನು ಕಟ್ಕೊಂಡು ಶಿವಪೂಜೆಯನ್ನೇ ಮಾಡ್ತಕ್ಕಂಥ, ಶಿವನೇ ನಂಬಿ ಮಾಡ್ತಕ್ಕಂಥ ಈ ಒಂದು ಧರ್ಮದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಯಾರಾದರೂ ಬರಲಿ, ನಾವು ಸೇರಿಸ್ಕೋತೀವಿ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಅಪಾಯ ಒದಗಿರೋದ್ರಿಂದ ನಾವು ಉಳಿಸ್ಲಿಕ್ಕೆ ಹೋರಾಟ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಒಂದು ಸರ್ಕಾರದ ಮಟ್ಟದಲ್ಲಿ ಇರ್ಬೋದು, ಇವತ್ತು ನಮ್ಗೆ ಹಿನ್ನಡೆ ಆಗಿದೆ. ಹಾಗೂ ಕೆಲವು ಕುತಂತ್ರಗಳು, ಪ್ರಭಾವಶಾಲಿಗಳ ಕುತಂತ್ರಕ್ಕೆ ಒಳಗಾಗಿದೆ ಇವತ್ತಿನ ಮಠದ ಆಸ್ತಿ. ಈ ಮಠದ ಆಸ್ತಿ ಉಳಿದಕ್ಕೆ ಫಸ್ಟ್ ನಾವು ನಮ್ಮ ಧರ್ಮದವರು, ನಮ್ಮ ಜಾತಿಯವರು ಕೂಡ ನಾವು ಮುಂದೆ ನಿಂತ್ಕೊಳ್ತೀವಿ. ಎಲ್ಲರೂ ಕೂಡ ಮುಂದೆ ಬರಲಿ, ಎಲ್ಲರೂ ನಾವು ಸೇರಿ ಮಠನ ಉಳಿಸೋಣ, ಬೆಳೆಸೋಣ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 5 ಜನ ಕುಟುಂಬಗಳು ಇಲ್ಲಿ ನೆಲೆಸಿದ್ರು. 5 ಜನ ಕುಟುಂಬಗಳು ಇಲ್ಲಿ ನೆಲೆಸಿದ್ರು. ನೆಲೆಸಿದಂಥ ಸಂದರ್ಭದಲ್ಲಿ ಬಹುಶಃ ಸದಾಶಿವರು ಅದರ ಇಂಟ್ರೆಸ್ಟ್ ತೊಗೊಂಡು ಅವ್ರನ್ನ ಮಠಕ್ಕೆ ಉಳಿಸೋಕ್ಕೋಸ್ಕರ ಅವ್ರನ್ನ ನಾವು ತೆರವು ಮಾಡಬೇಕು ಅಂತ ಹೇಳಿದಾಗ, ಅವರು ನಮಗೆ ಉಳ್ಕೊಳ್ಳೋಕ್ಕೆ ಒಂದೆರಡು ಜಾಗ ಬೇಕು ಮಠದವರು. ನಾವಿಲ್ಲಿ ಪೂಜೆ ಮಾಡಿಕೊಂಡು ಪುರಸ್ಕಾರ ಮಾಡ್ಕೊಂಡಿದ್ದಂಥ ಜನ ನಮಗೆ, ಅವರು ನಮ್ಮ ವೀರಶೈವ ಲಿಂಗಾಯತ ಧರ್ಮದವರೇ, ಆರಾಧ್ಯರು ಅಂತ ಅವ್ರಿಗೊಂದು ಜಾಗ ಬೇಕು ಅಂದಾಗ ಸ್ವಾಮೀಜಿಯವರು ಅದು 2 ಕುಂಟೆ ಜಾಗ ಕೊಟ್ಟಿದ್ದಾರೆ. ಒಂದು ವೇಳೆ ಆ 5 ಕುಟುಂಬಗಳು ಇಲ್ಲಿ ಇರದೇ ಇದ್ದಿದ್ರೆ ಈ ಮಠ ನಮ್ಗೆ ಉಳಿತಾನೆ ಇರಲಿಲ್ಲ. ನಂಜುಂಡಪ್ಪನವರು 5 ಕುಟುಂಬಗಳು ಈ ಮಠವನ್ನು ರಕ್ಷಣೆ ಮಾಡಿದೆ. ಹಾಗಾಗಿ ಅದರ ಕೃತಜ್ಞತೆಯಾಗಿ ಸ್ವಾಮೀಜಿಯವರವರಿಗೆ 2 ಗುಂಟೆ ಜಾಗವನ್ನು ಅದು ಈಗಲೂ ಇದೆ. ಬಿಟ್ಟರೆ ಇಲ್ಲಿ ಬೇರೆ ಇನ್ನೇನೂ ಇರಲಿಲ್ಲ. ಯಾವುದೇ ಕೆಡವಿದ್ದಾರೆ ಅಂತ ಕೂಡ ಅದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಆ ತಪ್ಪು ಮಾಹಿತಿ ಕೊಟ್ಟಿರೋದೇ ಅವ್ರಿಗೆ ಬಹುಶಃ ಮುಳುವಾಗುತ್ತೆ. ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರ ಸಿಗುತ್ತೆ. ಆಮೇಲೆ 1 ಗುಂಟೆ ಜಮೀನು MK ನಾಗರಾಜ್ ಅವರಿಗೆ ಮಾರಾಟ ಮಾಡಲಾಗಿದೆ. ಆ ಮಾರಾಟ MK ನಾಗರಾಜ್ ಅಂತಕ್ಕಂಥವರಿಗೆ 1 ಗುಂಟೆ ಜಮೀನನ್ನು ಮಾರಾಟ ಮಾಡಿರ್ತಕ್ಕಂಥ ಹಣದಿಂದಲೇ ಈ ಬಿಲ್ಡಿಂಗನ್ನು ಕಟ್ಟಿರ್ತಕ್ಕಂಥದ್ದು. ಈ ಕಾಲೇಜ್ ಬಿಲ್ಡಿಂಗನ್ನು ಕಟ್ಟಿರ್ತಕ್ಕಂಥದ್ದು. ನಮ್ಮ ಮಠಕ್ಕೆ ಯಾವುದೇ ಥರದ ಹಣ ಬರ್ತಕ್ಕಂಥ ಆದಾಯದ ಮೂಲಗಳು ಇಲ್ಲವೇ ಇಲ್ಲ. ಜಚನೆ ಕಾಲೇಜ್ ಬೋರ್ಡ್ ತಗಲಾಕ್ದವ್ ನಾನೇನೇ. ಹಾಗಾಗಿ ನನಗೆ ಗೊತ್ತಿದೆ, ನಾನು ಹೇಳ್ತೀನಿ ಕೇಳಿ. ನೀವು ಹೇಳ್ತಾ ಇರ್ತಕ್ಕಂಥದ್ದು ಮೇಲೆ ನೋಡಿ ಸಿದ್ದರಾಮಯ್ಯ ಲಾ ಕಾಲೇಜ್ ಬಗ್ಗೆ ಮಾತನಾಡ್ತಿದ್ದೀನಿ, ನಾನು ಕೂಡ ನೋಡಿ ಅಂತ ಹೇಳ್ತಿದ್ದೀನಿ. ಕೆಳಗಡೆ ಇರ್ತಕ್ಕಂಥ ಈ ಬಿಲ್ಡಿಂಗ್ ಅಂದ್ರೆ ಜಚನಿ ಪ್ರಥಮ ದರ್ಜೆ ಕಾಲೇಜು. ಇದನ್ನು 2008ರಲ್ಲಿ ಕಟ್ಟಿದ್ದು. ಆ ಸಂದರ್ಭದಲ್ಲಿ ಯಾರು ನಮ್ಗೆ ಹಣ ಕೊಟ್ಟಿರಲಿಲ್ಲ. ಸ್ವಾಮೀಜಿಯವರು ಅಲ್ಲಿ ಮಾಡಿದಂಥದ್ದು ಮತ್ತು ಬೇರೆ ಬೇರೆ ಊರುಗಳಲ್ಲಿ ಮಾಡಿದಂಥದ್ದು ಅಥವಾ ಏನೋ ಪರವಾರೆ ಮಾಡಿದಂಥದ್ದು ಅಥವಾ ಯಾವುದೋ ಆದಾಯಗಳನ್ನು ತೆಗೆದುಕೊಂಡು ಸಾಲ ಮಾಡಿ ಈ ರೀತಿಯಲ್ಲಿ ಬಡ್ಡಿ ಕಟ್ಟಿ ಕಟ್ಟಿದ್ದಾರೆ ಪ್ರಥಮ ದರ್ಜೆ ಕಾಲೇಜನ್ನು. ಅದಕ್ಕೂ ಮುಂಚೆ ನಾವು ಇದೇ ಚಿಕ್ಕಬಳ್ಳಾಪುರದ ವಿದರನ್ ಕಾಂಪೌಂಡು, ಆ ಕಡೆ ವಿದರನ್ ಕಾಂಪೌಂಡಲ್ಲಿ ಬಾಡಿಗೆ ಕಟ್ಕೊಂಡು ಕಾಲೇಜನ್ನು ರನ್ ಮಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಬೇಕಾದ್ರೆ ಸ್ವಾಮೀಜಿಯವರು ಪಟ್ಟಂಥ ಪಾಠ ಅಷ್ಟಿಷ್ಟಲ್ಲ, ಎಷ್ಟು ಜನಕ್ಕೆ ಬಡ್ಡಿ ಕಟ್ಟಿದ್ದಾರೆ ಅಂತೇಳಿ ಸ್ವಾಮೀಜಿಯವ್ರ ಹತ್ರ ಮಾತ್ರ ಗೊತ್ತಿದೆ. ಒಂದು 2ನೇ ಪಾಯಿಂಟ್ ಏನಪ್ಪ ಅಂದರೆ, ಸಿದ್ದರಾಮಯ್ಯ ಲಾ ಕಾಲೇಜನ್ನು ತೀರಾ ಇತ್ತೀಚೆಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಆದರೆ ನಮ್ಮ ಸ್ವಾಮೀಜಿಯವರು ಜಾತಿಯವರನ್ನು ಬಿಟ್ಟು ಮುಂದಕ್ಕೆ ನಡೆದಿರ್ತಕ್ಕಂಥ ಪೀಠಾಧಿಪತಿ. ಗೊತ್ತಾಯ್ತಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಬೇರೆ ಸ್ವಾಮೀಜಿಗಳು ಜಾತಿಯ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೆದರ್ತಾರೆ. ನಮ್ಮ ಸ್ವಾಮೀಜಿಯವರು ಅತ್ಯಂತ ನಿರ್ಭಿಡೆಯಿಂದ ನಮ್ಮೊಳಗಿನ ತಪ್ಪುಗಳನ್ನು ಹೇಳ್ತಾರೆ. ಇದು ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರ ಒಂದು ವಿಶೇಷವಾದಂಥ ಗುಣ. ಆ ಗುಣಕ್ಕೋಸ್ಕರನೇ ನಾವು ನಮ್ಮ ಸ್ವಾಮೀಜಿಯನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀವಿ. ಗೊತ್ತಾಯ್ತಲ್ಲ, ನೀವು ದಯವಿಟ್ಟು ಈ ಥರದಲ್ಲಿ ಜಾತಿ ಬೇರೆ, ಧರ್ಮ ಬೇರೆ, ಸ್ವಾಮೀಜಿ ಬೇರೆ ಅಂತ ಡಿವೈಡ್ ಮಾಡಕ್ಕೆ ಬರಬೇಡಿ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.